ಶಿಗ್ಗಾವಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ನ ಕೊಲೆ ಆಗುತ್ತೆ. ಪವರ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಕಾಂಟ್ರಾಕ್ಟರ್ ಕೊಲೆಗೆ ಸಂಬಂಧಪಟ್ಟಂತೆ. ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಬಹಳಷ್ಟು ಕೊಲೆ ಪ್ರಕರಣಗಳು ಈ ರೀತಿಯಾದಂತಹ ಒಂದಷ್ಟು ಟ್ವಿಸ್ಟ್ಗಳನ್ನ ಹೊಂದಿರ್ತವೆ. ಶಿವಾನಂದ್ ಜೊತೆಗಿದ್ದಂತಹ ಮನೆ ಕೆಲಸದವನ ಮೇಲೆ ಈಗ ಅನುಮಾನ ಶುರುವಾಗಿದೆ. ಶಿವಾನಂದ್ ಮನೆ ಕೆಲಸದಾತ ಜಂಪನಗೌಡ ಮೇಲೆ ಸಾಕಷ್ಟು ಡೌಟ್ ಇದೆ. ಜಂಪನಗೌಡ ಮೇಲೆ ಅನುಮಾನ ಮೂಡಿಸಿವೆ ಕೆಲ ಸಿಸಿಟಿವಿ ವಿಡಿಯೋಗಳು. ಖಾಸಗಿ ಹೋಟೆಲ್ನಲ್ಲಿ ಅಪರಿಚಿತ ವ್ಯಕ್ತಿಗಳ ಜೊತೆ ಈತ ಹಣದ ವ್ಯವಹಾರವನ್ನ ಹೊಂದಿದ್ದ. ಐಷಾರಾಮಿ ಹೋಟೆಲ್ನಲ್ಲಿ ಹಣದ ವ್ಯವಹಾರವನ್ನ ಜಂಪನಗೌಡ ನಡೆಸಿದ್ದ. ಕಂತೆ ಹಣದ ಕಂತುಗಳನ್ನ ಹಿಡ್ಕೊಂಡು ಹೊರಗಡೆ ಬರ್ತಾ ಇದ್ದ. ಜೂನ್ 21ರಂದು ಜಂಪನಗೌಡ ಮತ್ತು ಅಪರಿಚಿತರ ಮಧ್ಯೆ ವ್ಯವಹಾರ ನಡೆದಿತ್ತು. ಸುಮಾರು 4-5 ವರ್ಷಗಳಿಂದ ಶಿವಾನಂದ ಜೊತೆಗಿದ್ದ ಈ ಮನೆ ಕೆಲಸದ ಆತ. ಕೊಲೆ ಬಳಿಕ ಜಂಪನಗೌಡನೇ ಪೊಲೀಸ್ ಠಾಣೆಗೆ ಬಂದು ಮಾಹಿತಿ ಕೊಡ್ತಾನೆ, ಈ ರೀತಿ ಕೊಲೆ ಆಗೋಗಿದೆ ಅಂತ ಹೇಳಿ. ಹಾಗಾಗಿ ಪವರ್ ಟಿವಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮನೆ ಕೆಲಸದಾತ ಜಂಪನಗೌಡನ ಮೇಲೆ ಈಗ ಸಾಕಷ್ಟು ಅನುಮಾನ ಇದೆ. ನೋಡಿ, ಜೂನ್ 21ನೇ ತಾರೀಕಿನ ಸಿಸಿಟಿವಿ ಫುಟೇಜ್ ಅನ್ನ ನೀವು ನೋಡ್ತಾ ಇದ್ದೀರಿ. ಆ ಮೂವರ ಜೊತೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದಂತಹ ಶಿವಾನಂದ್ ಅವರ ಜೊತೆಗೆ ಕೆಲಸ ಮಾಡ್ಕೊಂಡಿದ್ದಂತಹ ಜಂಪನಗೌಡ ಕಂತೆ ಹಣ ಇಟ್ಕೊಂಡು ಹೊರಗಡೆ ಬರ್ತಾನೆ. ಐಷಾರಾಮಿ ಹೋಟೆಲ್ನಲ್ಲಿ ಈತನ ಮೀಟಿಂಗ್ ನಡೆಯುತ್ತೆ. ಆ ಕಂತೆ ಹಣ ಯಾವ ವಿಚಾರಕ್ಕೆ ತಗೊಂಡಿರೋದು, ಯಾವ ವ್ಯವಹಾರ ಇದು, ಕೈಯಲ್ಲಿ ದುಡ್ಡನ್ನ ಇಟ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡಬಹುದು. ಕೈಯಲ್ಲಿ ಹಾರ್ಡ್ ಕ್ಯಾಶ್. ಸುಮಾರು 4-5 ವರ್ಷಗಳಿಂದ ಶಿವಾನಂದನ ಜೊತೆ ಈ ಮನೆ ಕೆಲಸ ಮಾಡ್ಕೊಂಡಿರ್ತಾನೆ. ಕೊಲೆ ಬಳಿಕ ಈ ಜಂಪನಗೌಡನೇ ಬಂದು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೂಡ ಕೊಡ್ತಾನೆ, ಮಾಹಿತಿಯನ್ನ ಕೂಡ ಕೊಡ್ತಾನೆ. ಹಾಗಾಗಿ ಒಂದಷ್ಟು ಸಿಸಿ ಕ್ಯಾಮೆರಾ ದೃಶ್ಯಗಳು ಈತನ ಮೇಲೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಶಿವಾನಂದನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದಿದ್ದಂತಹ ಮನೆ ಕೆಲಸದಾತ ಜಂಪನಗೌಡನ ಮೇಲೆ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇದೆ. ಈ ಕೊಲೆ ರಹಸ್ಯದ ಬೆನ್ನತ್ತಿದಂಥ ಪೊಲೀಸರಿಗೆ ಒಂದಷ್ಟು ಸಿಸಿ ಕ್ಯಾಮೆರಾ ದೃಶ್ಯಗಳು ಸಿಕ್ಕಿದಾವೆ. ಆ ದೃಶ್ಯಗಳು ಜಂಪನಗೌಡನ ಮೇಲೆ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಮನೆ ಕೆಲಸದವರಿಗೆ ಸಹಜವಾಗಿ ಆ ಮನೆ ಯಜಮಾನನ ಆಗು ಹೋಗುಗಳು ಏನೇನು ಎಲ್ಲವೂ ಕೂಡ ತಿಳಿದಿರುತ್ತೆ. ಹಾಗಾಗಿ ಈ ಕಾಂಟ್ರಾಕ್ಟರ್ ಶಿವಾನಂದ್ ಕೊಲೆ ವಿಚಾರದಲ್ಲಿ ಆತನ ಮನೆ ಕೆಲಸದವ ಜಂಪನಗೌಡನ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಫಸ್ಟ್ ತಲೆಗೆ ಹೊಡೆದ್ರಿ. ಆಮೇಲೆ ಈ ಕಡೆಂತ್ರ ಒಂದ್ 3 ಜನ, ಆ ಕಡೆಂತ್ರ ಒಂದ್ 3 ಜನ, ಮತ್ತೊಂದ್ 4 ಜನ ಬಂದ್ರಿ. ಅಷ್ಟನ್ನೊಳಗೆ ನನ್ನ ಹೊಡಿತಾರಲಿ ಇವ್ರು ಅಂತಂದು ನಾನು ಸೀದಾ ಡೋರ್ ಹಾಕ್ದವನ ಸೀದಾ ಸ್ಟೇಷನ್ಗೆ ಓಡಿ ಹೋಗ್ತೀರಿ. ಓಡ್ಕೊಂತ ಹೋಗಿ ಅಲ್ಲಿ ಇಂಟಿಮೇಷನ್ ಕೊಟ್ಟಾರಿ ಸ್ಟೇಷನ್ಯಾಗ. ಹೊಳ್ಳಿ 112ಕ್ಕೂ ಕಾಲ್ ಮಾಡಿ ಹೇಳಿದ್ನಿ. ಇಷ್ಟ ರೀ. ನಮ್ಗೆ ಏನು ಬೈದಲ್ರಿ, ಏಕ ಸೀದಾ ಹೊಡ್ಯಾಕ ಸ್ಟಾರ್ಟ್ ಮಾಡಿದ್ರಿ. ಕೈಯಾಗ ತಲವಾರು ರಾಡಿದ್ದು ರೀ. ಮಕ್ಕಕ್ಕ ಅವ್ರನ್ನೇನ್ ನಾನೇನು ಅಷ್ಟೊಂದು ಇದು ವಹಿವಾಟ್ ಇಲ್ರಿ ನಮಗ ಅವ್ರಿಗೆ. ಹಂಗ ಬಂದಿದ್ರಿ. ಮಕ್ಕಕ್ಕೆ ಏನು ಹಾಕಿದ್ದಿಲ್ರಿ. ಅದೇನು ನನಗೂ ಮಾಹಿತಿ ಇಲ್ರಿ. ನಾನು ಅಷ್ಟು ಸ್ಪಷ್ಟವಾಗಿ ಏನು ಇದು ಗೊತ್ತಿಲ್ಲ. ಸುಮಾರು ಒಂದು 10ರಿಂದ 12 ಜನ. ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಕಾಂಟ್ರಾಕ್ಟರ್ ಶಿವಾನಂದ್ ಕೊಲೆ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿರೋದು. ಮನೆ ಕೆಲಸ ಮಾಡ್ತಿದ್ದಂಥ ಜಂಪನಗೌಡರ ಮೇಲೆ ಈಗ ಸಾಕಷ್ಟು ಅನುಮಾನ ಇದೆ. ಈ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ನೋಡಿದಾಗ ಸದ್ಯ ಯಾವ ಹಂತದಲ್ಲಿ ತನಿಖೆ ನಡೀತಾ ಇದೆ, ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಈ ಪ್ರಕರಣ ಸಂಬಂಧ ವೀರೇಶ್? ಖಂಡಿತ ಸಿಂಧೂರ್, ಏನಂದ್ರೆ ನಿನ್ನೆ ಏನು ಈ ಭೀಕರ ಘಟನೆ ಕೂಡ ನಡೀತಾ, ಅದಾದ ನಂತರ ಕೂಡ ಶಿವಾನಂದನ ಜೊತೆ ಮನೆ ಜೊತೆಗೆ ಮತ್ತೆ ಕಳೆದ 4 ವರ್ಷಗಳಿಂದ ಜೊತೆಗಿದ್ದಂತ ಜಂಪನಗೌಡ ಏನಿದ್ದಾನೆ, ಆ ಕೊಲೆ ಆದಂತ ಪ್ರತ್ಯಕ್ಷ ದರ್ಶನ ಕೂಡ ಹೌದು. ಆದ್ರೆ ಕೊಲೆ ಆದ ನಂತರ ಆತ ಸೀದಾ ಹೋಗಿದ್ದು ಪೊಲೀಸ್ ಠಾಣೆಗೆ ಹೋಗಿ ಈ ರೀತಿಯಾದಂತ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿರ್ತಾನೆ. ಅದಾದ ನಂತರ ಪೊಲೀಸರು ಕೂಡ ನಿನ್ನೆಯಿಂದ ಸಾಕಷ್ಟು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಇವತ್ತು ಸಿಸಿಟಿವಿಗಳು ಏನು ವೈರಲ್ ಆಗಿದ್ದಾವೆ, ಆ ಸಿಸಿಟಿವಿಯಲ್ಲಿ ಒಂದು ಅನುಮಾನ ಮೂಡುವಂತ ಒಂದು ಸಂಗತಿ ಇದೀಗ ಬಯಲಾಗಿರುವಂತದ್ದು. ಏನಂದ್ರೆ ಜಂಪನಗೌಡ ಏನಿದ್ದಾನೆ, ಈತ ಒಂದು ಖಾಸಗಿ ಹೋಟೆಲ್ ನಲ್ಲಿ ಕೂಡ ದಿನಾಂಕ 21ನೇ ತಾರೀಕಿನಂದು ಏನು ಮಧ್ಯಾಹ್ನ 2 ಗಂಟೆ ವೇಳೆಯಂದು 4 ಜನರ ಜೊತೆ ಒಂದು ಹಣದ ವ್ಯವಹಾರವನ್ನ ಮಾಡಿದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅದು ಆ ಹಣದ ವ್ಯವಹಾರ ಮಾಡಿದ್ದಾದ್ರೂ ಯಾತಕ್ಕೆ, ಮತ್ತೆ ಅದು ಯಾರ ಜೊತೆ ಹಣದ ವ್ಯವಹಾರ ಆಗಿತ್ತು, ಯಾವ ಉದ್ದೇಶಕ್ಕೋಸ್ಕರ ಆಗಿತ್ತು ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಆರಂಭಿಸ್ತಾರೆ ಅನ್ನೋದು ಕೂಡ ಇದೀಗ ಕಾಣಬೇಕಾಗುತ್ತೆ. ಯಾಕಂದ್ರೆ ಜಂಪನಗೌಡ ಏನು ಕಳೆದ 4 ವರ್ಷಗಳಿಂದ ಶಿವಾನಂದ್ ಜೊತೆಗಿದ್ದ, ತನ್ನ ಆಗು ಹೋಗಲು ಶಿವಾನಂದನ ಆಗು ಹೋಗಲು ಎಲ್ಲವೂ ಕೂಡ ಮಾಹಿತಿ
ಜಂಪನಗೌಡಗೆ ಇತ್ತು. ಹೀಗಾಗಿ ಜಂಪನಗೌಡ ಈ ಒಂದು ಕೊಲೆ ಪಾತ್ರದಲ್ಲಿ ಏನಾದ್ರೂ ಕೈವಾಡ ಇದೆಯಾ ಅಥವಾ ಈತನ ಶಾಮೀಲ್ ಏನಾದ್ರೂ ಇದೆಯಾ ಅನ್ನೋದು ಕೂಡ ಪೊಲೀಸರು ತನಿಖೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಜಂಪನಗೌಡ ನಿನ್ನೆ ನೇರವಾಗಿ ಶಿವಾನಂದನ ಕೊಲೆ ಆದ ತಕ್ಷಣವೇ ಏನೋ ಜೊತೆಗೆ ಹೊರಗಡೆ ಬಂದ ತಕ್ಷಣವೇ ಏನು ಪೊಲೀಸರಿಗೆ ಹೋಗಿ ಮಾಹಿತಿ ನೀಡಿದ್ದಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ನಾಟಕೀಯವಾಗಿ ಈ ರೀತಿಯಾದಂತ ಒಂದು ಬೆಳವಣಿಗೆಯನ್ನ ಜಂಪನಗೌಡ ಏನಾದ್ರೂ ಮಾಡಿದಾನ ಅನ್ನೋದು ಇಲ್ಲಿಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಸಿಸಿಟಿವಿ ದೃಶ್ಯದಲ್ಲಿ ಕಳೆದ 21ನೇ ತಾರೀಕಿನ ದಿನ ಏನಾಯ್ತು ಅವತ್ತು ಘಟನೆ, ಯಾರ ಜೊತೆ ಆ ಮೀಟಿಂಗ್ ಆಯ್ತು, ಹಣದ ವ್ಯವಹಾರ ಯಾರ ಜೊತೆ ಆಯ್ತು ಅನ್ನೋದು ಕೂಡ ಇದೀಗ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕಾಗುತ್ತೆ. ಆದ್ರೆ ಈ ಸಿಸಿಟಿವಿ ದೃಶ್ಯಗಳು ಇದೀಗ ಹೊರಗಡೆ ಬಂದಿದಾವೆ. ಆದ್ರೆ ಇದು ಪೊಲೀಸರಿಗೆ ಯಾವ ನಿಟ್ಟಿನಲ್ಲಿ ಸಾಕ್ಷಿಯಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅದರಲ್ಲೂ ಕೂಡ ಕೊಲೆಯ ವಿಚಾರದಲ್ಲಿ ಜಂಪನಗೌಡನೇ ಪ್ರಮುಖ ಪಾತ್ರ ಆಗಿದ್ದ, ಯಾಕಾಗಿದ್ದ ಅನ್ನೋದು ಕೂಡ ಇದೀಗ ಕಾಡ್ತಾ ಇರುವಂತ ಓಕೆ ವೀರೇಶ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.